ಈ ಕಪ್ ನೂಡಲ್ಸ್ ಇದೆಯಲ್ಲ, ಇದು ತುಂಬಾ ಪಾಪ್ಯುಲರ್ ಆಗಿದೆ. ಇದು ಬರೀ ಮಕ್ಕಳಿಗೆ ಇಷ್ಟ ಅಂತ ಅಲ್ಲ, ಇವನು ದೊಡ್ಡವರಿಗೆ ಇಷ್ಟ. ಅದರಲ್ಲೂ ಹೆಣ್ಮಕ್ಳಿಗೂ ಕೂಡ ಇದಿಷ್ಟ. ಯಾಕಂತಂದರೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಊಟಕ್ಕೆ ಏನು ಮಾಡಬೇಕು ಅಂತಂದರೆ ಇದನ್ನು ಒಂದು ತೊಗೊಂಡು ಹೋಗ್ಬಿಟ್ರೆ ಆಯಿತು, ಆಗುತ್ತೆ, ಒಂದು 2-3 ತೊಗೊಂಡು ಹೋದರೆ ಊಟನೇ ಮಾಡ್ಕೊಂಬಿಡ್ಬೋದು ಇದರಲ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಾಗಿದೆ, ಯಾವುದೇ ಒಂದು ಶಾಪಲ್ಲಿ ಎಲ್ಲೋದ್ರೂ ಕೂಡ ಈ ರೀತಿಯ ಒಂದು ಕಪ್ ನೂಡಲ್ಸ್ ನಿಮಗೆ ಸಿಗುತ್ತೆ. ಯಾಕಂದರೆ ತುಂಬ ಈಸಿ ಇದನ್ನು ಕ್ಯಾರಿ ಮಾಡ್ತಕ್ಕಂಥದ್ದು, ಅಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಯಾವ ರೀತಿ ಯೂಸ್ ಮಾಡ್ತಾರೆ ಇದನ್ನು ಅಂತಂದರೆ ನೋಡಿ, ಸಿಂಪಲ್ಲು ಈ ಒಂದು ಕವರನ್ನು ಒಂದು ಅರ್ಧ ಭಾಗದಲ್ಲಿ ತೆಗೆದುಬಿಟ್ಟು ಈ ತೆಗೆದಿರ್ತಕ್ಕಂಥದ್ದು ಈ ಬಾಕ್ಸಿಗೆ ಜಸ್ಟ್ ಚೆನ್ನಾಗಿ ಕುದೀತಾ ಇರ್ತಕ್ಕಂಥ ಚೆನ್ನಾಗಿ ಬಿಸಿಯಾಗಿರ್ತಕ್ಕಂಥ ನೀರನ್ನ ಹಾಕೋದು. ನೋಡಿ ಎಷ್ಟು ಬಿಸಿ ಇದೆ ನೀರಿದು, ಇಷ್ಟು ಈ ರೀತಿ ತುಂಬ ಬಿಸಿ ಇರಬೇಕು ನೀರು. ಅಷ್ಟು ನಾವು ಒಂದು ಮಾರ್ಕ್ ಏನು ಕೊಟ್ಟಿರ್ತಲ್ಲ ಅಲ್ಲಿವರೆಗೂ ಹಾಕಿಬಿಟ್ಟು ಈ ರೀತಿ ಮುಚ್ಚಿ 5 ನಿಮಿಷ ಇಟ್ಬಿಟ್ರೆ ಸಾಕು. 5 ನಿಮಿಷದ ನಂತರ ನಿಮ್ಮ ಊಟ ರೆಡಿ ಆಗಿರುತ್ತೆ, ನೂಡಲ್ಸ್ ರೆಡಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಇದು ಎಷ್ಟೊಂದು ಅಪಾಯಕಾರಿ ಗೊತ್ತಾ ನಿಮಗೆ? ಸೊ ಅಪಾಯಕಾರಿ ಅಂದ ತಕ್ಷಣ ನೀವು ಕೇಳ್ಬೋದು, ಸರ್ ಇದರಲ್ಲಿ ಇದಿರುತ್ತಲ್ಲ, ಒಂದು ಮೈದಾ ಇರುತ್ತಲ್ಲ ಅದು ಕೆಟ್ಟದ್ದು, ಇದರಲ್ಲಿ ಮಸಾಲೆ ಇರುತ್ತಲ್ಲ ಅದು ಕೆಟ್ಟದ್ದು ಅಂತ ನೀವು ಅನ್ಕೋಬೋದು. ಅದು ಯಾವುದೂ ಕೂಡ ಕೆಟ್ಟದಲ್ಲ. ಬಟ್ ಯಾವುದು ಇದರಲ್ಲಿ ಕೆಟ್ಟದ್ದು ಅಂತಂದರೆ ಇದರಲ್ಲಿರ್ತಕ್ಕಂಥ ಕಂಟೈನರ್. ಸೊ ಕಂಟೈನರ್ ಅಂತ ನಿಮಗೆ ಅನ್ನಿಸ್ಬೋದು, ಸರ್ ಇದೇನು ಸರ್ ಪೇಪರ್ದಲ್ಲ ಅಂತ. ಪೇಪರ್ದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ಪೇಪರ್ದಾಗಿದ್ದರೆ ನೀವು ಈ ರೀತಿ ಬಿಸಿ ಬಿಸಿ ನೀರನ್ನ ಹಾಕ್ತಿದ್ದಾಗೆ ಇದು ಹಾಳಾಗಬೇಕು. ಹಾಳಾಗಬಾರ್ದು ಅಂತ ಕೇಳಿ ಪೇಪರ್ ಬಿಟ್ಟು ಬೇರೆ ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಯಾವುದು ಯೂಸ್ ಮಾಡ್ತಾರೆ ಅಂತಂದರೆ ಪ್ರೊಪಿಲೀನ್ ಅಂತಕ್ಕಂಥದ್ದು, ಪಾಲಿಪ್ರೊಪಿಲೀನ್ ಅಂತಕ್ಕಂಥದ್ದು ಒಂದು ಕೆಮಿಕಲನ್ನು ಯೂಸ್ ಮಾಡ್ತಾರೆ. ಇಟ್ಸ್ ಅಮೌಟ್ ಲೈಕ್ ಇದು ಪ್ಲಾಸ್ಟಿಕ್ ಥರ. ಪಾಲಿಪ್ರೊಪಿಲೀನ್ ಅಂತಕ್ಕಂಥದ್ದು ಪ್ಲಾಸ್ಟಿಕ್ ಥರನೇ ಇದನ್ನು ಯೂಸ್ ಮಾಡ್ತಾರೆ ಕಂಟೈನರ್ ಆಗಿಬಿಟ್ಟು. ಸರಿ, ಇದು ಫುಡ್ ಗ್ರೇಡ್ ಅಂತ ಹೇಳ್ತಾರೆ ಕಂಪ್ನಿಗಳು. ಬಟ್ ಆದರೆ ಸತ್ಯ ತಿಳ್ಕೊಳ್ಳಿ, ಯಾವುದೇ ಒಂದು ಕೆಮಿಕಲ್ ಕೂಡ ಫುಡ್ ಗ್ರೇಡ್ ಆಗಲಿಕ್ಕೆ, ಹೆಲ್ತಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಸರಿ, ಒಂದನೇದಾಗಿ ಇದ್ರಲ್ಲಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ನಿಮಗೆ ಪೇಪರ್ ಅಂತ ಅನ್ನಿಸ್ಬೋದಲ್ಲ, ನೋಡಿ ಹೇಗಿದೆ ಒಳಗಡೆ ಏನಿದೆ, ಪೇಪರ್ ಅಲ್ಲ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ಒಳಗಡೆ ಇರ್ತಕ್ಕಂಥದ್ದು ಪೇಪರ್ ಅಲ್ಲ, ಇದು ಪ್ಲಾಸ್ಟಿಕ್. ಇದು ಹೇಳಿದ್ನಲ್ಲ ಪಾಲಿಪ್ರೊಪಿಲಿನ್ ಅಂತಕ್ಕಂಥ ಪ್ಲಾಸ್ಟಿಕ್ ಇದು. ಸರಿ, ಇದರಲ್ಲಿ ಹಾಕ್ತೀವಿ ನಾವು ಬಿಸಿ ಬಿಸಿ ನೀರನ್ನ. ಸೊ ಇದರಲ್ಲಿ ಬಿಸಿ ಬಿಸಿ ನೀರು ಹಾಕಿದಾಗ ಏನಾಗುತ್ತೆ, ಸೊ ಒಂದನೇದಾಗಿ ಇದರಲ್ಲಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಅಂಶ ಏನಿದೆ, ಪಾಲಿಪ್ರೊಪಿಲಿನ್ ಅಂತಕ್ಕಂಥ ಕೆಮಿಕಲ್ ಅಂಶ ಇದಕ್ಕೆ ಸೀಪಾಗುತ್ತೆ. ಅಂದರೆ ನಮ್ಮ ಆಹಾರವನ್ನು ಸೇರುತ್ತೆ. ಒಂದೊಂದು ಸಲ ಈ ಒಂದು ಪಾಲಿಪ್ರೊಪಿಲಿನ್ ಅಂತಕ್ಕಂಥ ಕಂಟೈನರ್ನ ಯೂಸ್ ಮಾಡ್ತಾರೆ. ಕೆಲವೊಂದು ಸಲ ಏನು ಮಾಡ್ತಾರೆ, ಪೇಪರ್ದೇ ಇರುತ್ತೆ, ಬಟ್ ಒಳಗಡೆ ಒಂದು ಕೋಟಿಂಗ್ ಹಾಕಿರ್ತಾರೆ, ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ, ತೆಳುವಾದ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತೆ. ಇವನು ನೀವು ಈ ಟೀ ಕಪ್, ಪೇಪರ್ ಕಪ್ಸ್ ಏನು ಯೂಸ್ ಮಾಡ್ತಿರಲ್ಲ, ಅದರಲ್ಲೂ ಕೂಡ ಒಳಗಡೆ ಒಂದು ಕೋಟಿಂಗ್ ಇರುತ್ತೆ, ಪ್ಲಾಸ್ಟಿಕ್, ತೆಳುವಾದ ಒಂದು ಪ್ಲಾಸ್ಟಿಕ್ ಕೋಟಿಂಗ್ ಇರ್ತದೆ. ಸೊ ಹಾಗಾಗಿ ನೋಡಿ, ಇದಕ್ಕೆ ಹಾಕಿ ನಾವು ಯೂಸ್ ಮಾಡಿದಾಗ ಅಥವಾ ಪ್ಲಾಸ್ಟಿಕ್ ಕೋಟಿಂಗ್ ಇರ್ತಕ್ಕಂಥ ಒಂದು ಕಂಟೈನರ್ಗೆ ನಾವು ಅಷ್ಟು ಬಿಸಿ ನೀರು ಹಾಕಿ ಯೂಸ್ ಮಾಡಿದಾಗ ಏನಾಗುತ್ತೆ, ಆ ಪ್ಲಾಸ್ಟಿಕ್ ಅಂಶ ಆಹಾರ ಸೇರುತ್ತೆ. ಆಹಾರ ಸೇರಿದ್ದು ನಾವು ತಿಂದ ಮೇಲೆ ನಮ್ಮನ್ನು ಸೇರುತ್ತೆ. ಸರಿ, ಅದರಿಂದ ಏನೇನು ತೊಂದರೆ ಆಗ್ಬೋದು, ಒಂದು ಕೆಮಿಕಲ್ಲು ಹೊಟ್ಟೆ ನೋವು ಕೊಡ್ಬೋದು, ಡೈಜೆಷನ್ ಆಗದೇ ಇರ್ತಕ್ಕಂಥ ಸಮಸ್ಯೆ ಅತಿ ಹೆಚ್ಚಾಗಿ ಹೊಟ್ಟೆ ನೋವನ್ನು ನೋಡ್ತೀವಿ ನಾವು ಇದು ತಿನ್ನೋರಲ್ಲಿ. ಡೈಜೆಷನ್ ಸರಿಯಾಗಿ ಆಗೋದಿಲ್ಲ. ತುಂಬ ಅದಕ್ಕಿಂತ ಮುಖ್ಯವಾಗಿ ಈ ಒಂದು ಕೆಮಿಕಲ್ ಏನಿದೆಯಲ್ಲ, ಇಟ್ಸ್ ಕಾರ್ಸಿನೋಜೆನಿಕ್. ಅಂದರೆ ಕ್ಯಾನ್ಸರ್. ತುಂಬ ದಿವಸ ಗಂಟಲೆ ಇದನ್ನು ಯೂಸ್ ಮಾಡಿ ಒಂದು ಕೆಮಿಕಲ್ ನಮ್ಮ ದೇಹ ಸೇರಿದರೆ ಕರಳಿನಲ್ಲಿ ಕ್ಯಾನ್ಸರ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು. ಸರಿ, ಹಾಗಿದ್ರೆ ಏನು ಮಾಡಬೇಕು ಅಂದರೆ ಸಿಂಪಲ್ಲು, ಇದೇ ಬಾಕ್ಸ್ ತೊಗೊಳ್ಳಿ. ಅಂತಂದರೆ ಇದರ ಒಳಗೆ ಇರ್ತಕ್ಕಂಥದ್ರಲ್ಲಿ ಏನು ತಪ್ಪೇನಿಲ್ಲ, ಇದು ಇದೇನು ಕೆಮಿಕಲ್ ಅಲ್ಲ, ಬಟ್ ಇದು ಕೆಮಿಕಲ್ ಇರ್ತಕ್ಕಂಥದ್ದು ಕಂಟೈನರ್. ಹಾಗಾಗಿ ಒಂದು ಈ ರೀತಿ ಒಂದು ಪ್ರೊಸಿಲಿನ್ ಬೌಲು ಅಥವಾ ಗ್ಲಾಸ್ ಬೌಲು, ಸ್ಟೀಲ್ ಬೌಲ್ ಏನಾದ್ರು ತೊಗೊಂಡು ಅದರಲ್ಲಿ ಹಾಕಿಬಿಟ್ಟು ಇದಕ್ಕೆ ನೀರು ಹಾಕಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಡಿ. ಈ ರೀತಿ ಮುಚ್ಚಿಟ್ಬಿಟ್ರೆ ಸಾಕು, ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಪ್ರಾಬ್ಲಮ್ ಇರ್ತಕ್ಕಂಥದ್ದು ಮೈದಾದಲ್ಲಿ, ನೂಡಲ್ಸಲ್ಲ, ಪ್ರಾಬ್ಲಮ್ ಇರ್ತಕ್ಕಂಥದ್ದು ಈ ಕಂಟೈನರ್ಲಿ. ಹಾಗಾಗಿ ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ಯಾರ್ಯಾರಿಗೆ ಆರೋಗ್ಯದ ಬಗ್ಗೆ ಒಂದು ವೈಜ್ಞಾನಿಕ ಮಾಹಿತಿ ಬೇಕು, ಆರೋಗ್ಯದ ಬಗ್ಗೆ ಒಂದು ಸರಿಯಾದ ಮಾಹಿತಿ ಬೇಕು, ಅಂಥವ್ರು ಮಾತ್ರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.